ಅಯ್ಯ ಪಾಪು ಅಳಾಕತ್ತಲ್ಲ, ಹೋಗಿ ನೋಡ್ಲೇನ? ಬೇಡ ಬೇಡ, ಮತ್ತು ಸುಜಾತ ಏನ್ರ ಅನ್ಕಂಡ್ರ. ಅಯ್ಯ ಭಾಳ ನಾಳಾಕತ್ತವ ಕೂಸು, ಸುಮ್ಮನೆ ಆಗೋ ಹೊಲ್ತು. ಇವ ನನಗೆ ಕಾಲು ನೋಡಿದ್ರೆ ನಿಲ್ವಲ್ವಲ್ಲ ಇವ ಇಲ್ಲೇ. ಮನಸ್ಸು ಹತ್ತಾಕ ಜಗ್ಗಾಕತ್ತತಿ. ಹೋಗಿ ನೋಡಿ ಬಿಡ್ತಂತರಿ. ಯಪ್ಪ ಹಾಲು ಕುಡಿಯ ನಮ್ಮಪ್ಪನೇ, ಹಾಲು ಕುಡಿಯೋದಿಲ್ಲ, ಇತ್ತಾಗಳದು ಬಿಡೋದಿಲ್ಲ. ಯಾಕೆ ಅಳ್ತೀಯ ಯಪ್ಪ? ಸುಜಾತ ಏನಾತು? ಯಾಕೆ ಅಳಕತ್ತಾನ ಇವ? ಏನೈತೇನವ ಇವ? ಯಾಕೆ ಅಳಕತ್ತಾನ ಒಂದು ತಿಳಿದಂಗಾಗೈತಿವ ನನಗರ. ಹಾಲು ಹಿಡಿಯವಲ್ಲ, ಹಾಲು ಕುಡಿಯುವಲ್ಲ, ಅಳೋದನ್ನ ಬಿಡುವಲ್ಲ. ತಾಂಬೈಲೆ ನೋಡೋಣ. ಪಲ್ಲವಿ, ನೀ ಯಾಕೆ ಹೇಳಕ್ ಹೋದಿ? ಮಕ್ಕ ಬಕ್ಕಲ್ಲ ನೀನು ಬಾ ಅಂತೀನ, ಮಕ್ಕ ಬಕ್ಕಿಲ್ಲವ? ನಾ ಇದ್ನಲ್ಲ. ಇಲ್ರಿ ಎತ್ತಿರೋದು ಯಾಕೆ ಭಾಳ ಅಳಕತ್ತಿದ್ನಲ್ಲ, ಹಾಗಾಗಿ ಎದ್ದು ಬಂದೆ. ಇರ್ಲಿ ಹೋಗಿ ತಂಗಿ, ಮಕ್ಕ ಹೋಗು, ನಾ ನೋಡ್ತೇನೆ, ಹೋಗು. ಏನಾತ ಐಕಿನ? ಹಾಲು ಹಿಡಿವಲ್ನ? ಇಲ್ಲಿ ಬೇವ ಬರೇ ಅಳ್ತದಾನ ಬೇವ. ತತ್ತ ಇಲ್ಲೇ ಹೊಟ್ಟೆ ಉಬ್ರ ಈಗೈತೇನ? ಹೊಟ್ಟೆ ನೇಯಕತ್ತತೆ ನಾ ಕೂಸಿಗೆ. ಹಾಲು ಯಾವಾಗ ಕುಡ್ಸಿದ್ದಿ? ಆಗಲ್ಲಾರ ಕುಡ್ಸಿದ್ನಿ ಬೇವ. ಒಟ್ಟ ಹಿಡಿಯವಲ್ಲ ಬೇವ, ಎಷ್ಟು ಸರಿ ಕುಡ್ಸಿದ್ರು ಹಿಡಿಯವಲ್ಲ. ನೆಟ್ ಹಿಡಿಯೋದು ಅಂದ್ರೆ ಅದೇನು ಗೊತ್ತಾಕತ್ತೇನ ಅದಕ್ಕೆ? ನೀನು ಚಲೋ ತಂಗ ಕುಡಿಸ್ಬೇಕು. ಹೊಟ್ಟೆ ಹಸ್ತಾಳಾಕತ್ತತ್ತೀವೋ ಏನು ಹೊಟ್ಟೆ ಹೊಟ್ಟೆ ಹಿಡ್ದು ಅಳಾಕತ್ತತ್ತೀವೋ ಏನ ತಾಂಬೈಲೆ. ಹಂಗ ಸುಮ್ಮನೆ ಒಂದ ಹಾಲು ಕುಡ್ಸೋದೊಂದ ಮದ್ದಲ್ಲಿ ಎಲ್ಲದಕ್ಕೂ. ನೋಡ್ಬೇವ ಹೆಂಗ ಮಕ್ಕ ತಿರುಗುತ್ತಾನ ನೋಡ್ಬೇವ, ಅತ್ತಾಗ ಹೊಟ್ಟೆ ಹಿಡಿಯವಲ್ಲ ನೋಡ್ಬೇವ. ನನಗರ ಸಾಕಾತು ಎತಿ ನೋಡಿದ್ರ ನೋಯ್ಯಾಕತ್ತವ್. ಬಾರಯ್ಯಪ್ಪ ಬಾರಯ್ಯಪ್ಪ, ನಮ್ಮಪ್ಪನೇ ಬಾರ. ಯಾಕೆ ಅಳ್ತೀಯಪ್ಪ? ಯಾಕಪ್ಪ ಯಾಕ ಬಂಗಾರ, ಯಾಕೆ ಅಳ್ತೀಯ? ಯಾಕ ನಮ್ಮಪ್ಪನೇ ಏನಾತಯ್ಯಪ್ಪ ನಿನಗೆ? ಏವ ಸುಮ್ಮನೆ ಮುಂಜಾನೆ ಹೇಳತ್ತಿಗೆ ದವಾಖಾನೆ ಕರ್ಕೊಂಡು ಹೋಗೋಣ ನಡಿಬೇವ. ಹೊಟ್ಟೆ ಒಬ್ಬೊಬ್ಬರು ಏನಿಲ್ಲ ಬಿಡು, ಮತ್ತು ಹೊಟ್ಟೆ ಹಸ್ತಾ ಅಳಾಕತ್ತ ನಾನು ಬಿಡುವ. ಇವ ನೋಡ ಒಂದಿಟ ಚಲೋ ತಂಗ ಹಾಲು ಹಿಡಿದು ಹಾಲು ಕೊಡೋದು ಕಲಿಯ. ನಿನಗೇನು ಗೊತ್ತಾಗಕತ್ತೈತಿ ಇಲ್ಲ ಹಾಲು ಹೆಂಗೆ ಕುಡ್ಸೋದಂತಂದು ಹೇಳ್ಕೊಟ್ಟ ನೀವ. ಆದ್ರೂ ನೀನು ಹೆಂಗೆ ಮಾಡ್ತೀಯ ಏನ? ಅದಕ್ಕೆ ನಾ ಇಲ್ಲೇ ಮಕ್ಕಂತಾನೆ ಅಂದೆ ನಾನು. ಬ್ಯಾಡ ಹೋಗು ನಾ ಒಬ್ಬಕ್ಕೆ ಇರ್ತೇನೆ ಅಂತಿ. ಏನ್ ಮಾಡ್ಬೇಕು ಬೇವ? ನೀನು ಇಡ್ತೀನಿಂದ ದವಾಖಾನ್ಯಾಗ ಅಲ್ಲಿ ಇಲ್ಲೇ ಬರೀ ಇದನ್ನ ಮಾಡಿದಿ. ಬಟ್ ನಮ್ಮನ್ನ ಕಾಯದ ಆಗೈತಿ ನೀನು ಬಾಳೆವು. ಅದಕ್ಕೆ ಮಕ್ಕ ಹೊಲ್ಲಕ್ಕೆ ಒಂದಿಟ ನಿನಗೂ ಆರಾಮ್ ಸಿಗ್ತತಿ ಅಂತಂದು ಮಕ್ಕ ಹೋಗುವ ಅಂದೆ. ಈಗ ಹಾಲಿಗೆ ಹಿಕ್ಕ ಹೆಂಗೆ ಕುಡ್ಸೋದಂತಂದು ಸರಿಯಾಗಿ ನಾ ಹೇಳ್ತೇನೆ. ಯವ್ವ ನೀ ಹೇಳ್ದಂಗೆ ಕುಡ್ಸಾಕತ್ತೇನೆ ಬೇವ. ಅವನು ನುಂಗವಲ್ಲ ಹಾಲು, ಎಳಿಯುವಲ್ಲ. ಏನವ ಬಿಟ್ಟು ಬಿಡುವಂಗಳಾಕತ್ತಲ್ಲ ಏವ ಇದು ಕೂಸು? ಇಲ್ಲ ಬಿಡಪ್ಪ, ಇಲ್ಲ ಯಪ್ಪ. ಇಲ್ಲ ಬಂಗಾರ ಯಾಕತ್ತೀಯಪ್ಪ? ಅತ್ತೀರ ಏನವ ಕೊಡ್ರಿಲೆ ತರಿಲಿ ಕೂಸ. ಅಪ್ಪ ಅಪ್ಪಾಜಿ ಆಕಪ್ಪಜಿ ಹಾಕತ್ತೀಯಪ್ಪ? ಇಲ್ಲ ಯವ್ವ ನಾ ಅಂತ ನೀ ಸುಮ್ ದವಾಖಾನೆ ಕರ್ಕೊಂಡು ಹೋಗೋದ ಚಲೋ ಅಂತೇನೆ ಬೇವ. ಏನಾತ ಏನ? ಐ ಸುಮ್ಮನ ಅಂದಲ್ಲಿ ಬೇವ ಮಕ್ಕಂಡ ಬಿಟ್ಟ, ಹಾಲು ಕುಡಿಸ್ಲಿಲ್ಲ ಏನಿಲ್ಲ, ಹಂಗ ಮಕ್ಕಂಡಲ್ ಬೇವ. ಅಲ್ಲವಿ ಕೊಡವ ಕೂಸ್ಕೊಡು. ಹೆಂಗೋ ಮಕ್ಕಂಡಲ್ಲ, ಇನ್ನ ಮಂಗಸಿ ಹಾಕಿನೂ ಮಕ್ಕಂತಾಳ, ಕೂಸ್ಕೊಡು. ನೀನು ಕ್ವಾಣ್ಯಾಗ ನಡಿ ಬರ್ತಾನಿ. ತಗೊಳ್ಳಿ ದುಗಾಣಕ್ಕೆ ತಗ. ಅತ್ತಾಗ ಮಂಗಸು ಬೆಚ್ಚಗ ಒಂದಿಟ ಸ್ವೆಟ್ರ್ ಗಿಟ್ರ್ ಹಾಕ್ಯಣದ್ ಕಲಿ. ಮಳೆಗಾಲ ಕಾಲ ಸ್ವೆಟ್ರ್ ಹಾಕ್ಯಣಂಗಲ್ಲ ಮಾಡಂಗಲ್ಲ, ಬೆಚ್ಚಗಿರಂಗಲ್ಲ ಮಾಡಂಗಲ್ಲ. ಮತ್ತು ಕೂಸಿಗೆ ನೆಗಳೆ ಕತೆದು ಒಂದಿಟ ನೀ ಬೆಚ್ಚಗಿರೋದು ಕಲಿ. ನೀ ಬೆಚ್ಚಗಿದ್ರ ಕೂಸು ಬೆಚ್ಚಗಿರ್ತತಿ. ಇವ ಬಿಸಿ ನೀರು ಕುದೀತಿರ್ತಾವ, ಹಂಗ ನೀರು ಅಂತ ಕುದಿಯೋ ನೀರು ಹಾಕ್ತಿದಿ ಅಂತ ಬಿಸಿ ನೀರು ಮತ್ತು ಆ ಬೆಂಕಿ ಎಲ್ಲ ಕಾಸಿಂದ ಒಂದೊಮ್ಮೆ ಕೆಂಡದ ಮ್ಯಾಗ ಮೀನಾ ಸುಟ್ಟಂಗಾಗಿರ್ತೇನೆ ನಾನು. ಆ ಜಳದಾಗ ಎಲ್ಲಿ ಹಾಕ್ಯಳ ಬೇವ ಸ್ವೆಟ್ರ್? ಮಳಿ ಥಂಡಿನ ಹತ್ತವಲ್ತು ನನಗೆ. ಹಂಗಂದು ಬಿಡಾಕ್ ಬರೋದಿಲ್ಲ. ಕೂಸು ಎಳೆಯವಿರ್ತಾವು, ಅವಕ್ಕ ಜಲ್ದಿ ಹತ್ತತಿ. ಒಂದಿಟ ಬೆಚ್ಚಗಿರೋದು ಕಲಿ. ಆದ್ರೂ ಎಟ್ ಲಗು ಸುಮ್ಮನಾದ್ ನೋಡ್ಬೇ ಪಲ್ಲವಿ ಕೈಯಾಗ. ನಾನು ರಾತ್ರಿ ಎಲ್ಲ ಜಗರಣೆನ ಅನ್ಕೊಂಡಿದ್ದೆ. ಪಲ್ಲವಿ ಬಂದು 5 ನಿಮಿಷದಾಗ ಸುಮ್ಮ ಮಾಡ್ಬಿಟ್ಲ. ನೀನು ಅಳಾಕತ್ರ ಸುಮ್ಮನ ಪಲ್ಲವಿ ಕೈಯಾಗ ಒಯ್ದು ಕೊಟ್ಬಿಡ್ತೇನೆ ನಾನು. ನಿನ್ನ ಗಂಡನ ಮನ್ಯಾಗೂ ಪಲ್ಲವಿನ ಬರ್ತಾಳ ಕೂಸಿನ ಸಂಭಾಳ್ಸಕ್, ಹೌದಿಲ್ಲ? ಅಲ್ಲ ತರಿ ಕಿಟ್ಟಕ್ಕೆ ಮೊದ್ಲ ಆಕಿ ಕೂಸಿಲ್ಲ, ಆಕಿ ನೋವು ಹಗ್ಲಲ್ಲ ಕೂಸಿನ ತೋರಿಸಿ ಆಕಿ ಇನ್ನೂ ನೋವು ಕೊಡಬೇಡ ನೀನು. ಇಲ್ ಬೇವ, ಈ ಕೂಸಿನ ಮಕ ನೋಡಿ ಆಕಿ ತನ್ನ ದುಃಖ ಮರಿತಾಳ ಅಂತ ನೀ ಅಂತಿ. ಹಂಗ ಅವು ಹಂಗಾಗದಲ್ಲ, ನೀ ಅಂದಂಗೆಲ್ಲ.
ಆಮೇಲೆ ಒಂದು ಹೋಗಿ ಇನ್ನೊಂದು ಅಕ್ಕವು ನೋಡು. ಆಮೇಲೆ ನಾ ಹೇಳ್ತೀನಿ, ನೀನು ಅತಿ ಕೊಡ್ಬಾಡಕ್ಕಿ ಕೈಯಾಗ. ಆಕಿಗೆ ದುಃಖ ನಾಕತಿ. ಅದು ಹೆಂಗೆ ಮರ್ಯಾಕತಿ ಇದ್ರಿ ಕೂಸಿಟ್ಕೊಂಡು ನಾನು ಕೂಸಿದ್ದಿದ್ರ ಅಂತಂದು ಮತ್ತೊಂದಿಟ್ಟು ತ್ರಾಸ ಆಕತಿ ಆಕಿಗೆ. ನಾ ಹೇಳೋದ ಒಂದಿಟ ಕೇಳು. ಈಗ ಕೂಸು ಹಿಡ್ಕೊಂಡು ಹಚ್ಕೊಂಡ್ಲು ಅಂದ್ರೆ ನಾಳೆ ನೀ ಅತ್ತಿ ಮನೆಗೆ ಹೋದ್ಮೇಲೆ ನಾವು ಅಕ್ಕಿನ ಹೆಂಗೆ ಸಂಭಾಳ್ಸೋದು? ನಾ ಹೇಳೋದ ಮಾತ ಒಂದಿಟ ಕೇಳೋದು ಕಲಿ. ಎಲ್ಲದಕ್ಕೂ ನಿಮ್ದ ನೀವು ಮಾಡಬೇಡ್ರಿ. ನಿಮ್ಗೆ ಅರಾಡ್ಯ ಆಗಿಬಿಟ್ಟತಿ. ನಾನು ಸಂಕಟ ನಿಮಗೆಲ್ಲ ಅರ್ಥ ಆಕತಿ. ತಗೋರ್ಬೇವಾ, ಯಾಕಷ್ಟು ಬೈತಿದಿ? ದೇವ್ರು ಎಂತ ಅನ್ಯಾಯ ಮಾಡ್ಬಿಡ್ತಾನ ನೋಡು. ಇಬ್ಬರು ಕೂಸು ಇದ್ದಿದ್ರೆ ಏನಾಕತ್ತ ಏನ? ಒಬ್ರಿಗೆ ಖುಷಿ ಕೊಡ್ತಾನ, ಒಬ್ರಿಗೆ ದುಃಖ ಕೊಡ್ತಾನ. ದೇವ್ರು ಭಾಳ ಅನ್ಯಾಯ ಮಾಡ್ತಾನ. ಕೊಟ್ಟು ಯಾಕೆ ಕಿತ್ಕೋಬೇಕು? ಮೊದ್ಲೇ ಕೊಡಬಾರ್ದಾಗಿತ್ತು. ಕೊಟ್ಟು ಹಿಂಗೆ ಕಿತ್ಕೊಂಡು ಎಂತ ಮನುಷ್ಯ ಕಷ್ಟ ಕೊಟ್ಟು ಮಜಾ ನೋಡ್ತಾನೆ ದೇವ್ರು. ಪಲ್ಲವಿ, ಏ ತಂಗಿ, ಯಾಕೆ ಅಳಾಕತ್ತೀವಿ? ನಾ ಸಿಟ್ಟು ಮಾಡಿದೆ ಅಂತಂದು ಬೇಸರ ಆತನ. ನೀವು ಸಿಟ್ಟು ಮಾಡ್ರಿ, ಹೊಡೀರಿ, ನನ್ ಕೊಲ್ರಿ, ನನಗಷ್ಟು ಬೇಸರ ಆಗೋದಿಲ್ರಿ ಎತ್ತಿಯಾರ. ಇದ್ರಿಗೆ ನಾನು ಕೂಸಿನ ಇಟ್ಕೊಂಡು ಎತ್ಕೊಳಕ್ಕಾಗಲ್ಲ, ಹಾಲು ಕುಡ್ಸೋಕ್ಕಾಗಲ್ಲ, ಅದನ್ನು ಮುದ್ದಾಡಕ್ಕಾಗಲ್ಲ. ಅನ್ನ ನೋವು ನನಗೆ ಭಾಳ ತಿನ್ನಾಕತ್ತತ್ರಿ ಎತ್ತಿಯಾರ. ನನ್ನ ಕೈಲಿ ಅದನ್ನ ಆ ನೋವು ಸಹಿಸ್ಕೊಳಕ್ ಆಗವಲ್ತು. ನಾ ಸತ್ತೊಕ್ಕನ್ರಿ ಎತ್ತಿಯಾರ, ನಾ ಸತ್ತೊಕ್ಕನಿ. ನಾ ಇರಾಕ ವಲ್ಯ. ನಾ ಜೀವಂತ ಇದ್ದಿದ್ನೆಲ್ಲ ನೋಡಕ್ ನನ್ನ ಕೈಲಿ ಆಗವಲ್ತ್ರಿ ಎತ್ತಿಯಾರ. ನನಗೆ ಭಾಳ ಕಷ್ಟ ಆಗಕತ್ತತಿ. ಏ ತಾಯಿ, ನಿನಗೆ ಕಷ್ಟ ಆಗಕತ್ತತಿ ನಂದು ನನಗೆ ಗೊತ್ತ. ನಿನ್ನ ಕಷ್ಟ ನನಗೆ ಅರ್ಥ ಆಕತ್ತೆ. ಏನು ಮಾಡ್ಬೇಕ್ರಿ ಅತ್ತೀರ? ಏನು ಮಾಡ್ಬೇಕು ಹೇಳ್ರಿ ಅರ್ಥ ಆದ್ರೆ? ನೀವೇನು ನಾನು ಕೂಸಿನ ಹೊಳೆ ಕೊಡಿಸ್ತೀರೇನು? ಇಲ್ಲ. ಅರ್ಥ ಆದ್ರೆ ಏನು ಬೇಕೈತಿ ಹೇಳಕ್ಕಷ್ಟ ಚಂದ್ರಿ ಅತ್ತೀರ. ಅರ್ಥಕತಿ ಅಂತಂದು ಅನ್ಭೋಸರಿಗೆ ಗೊತ್ತು. ಇಲ್ಲಪ್ಪ ಇಲ್ಲ, ನೀ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡ. ಕೂಸಿನ ನೀ ಹಚ್ಕೊಂಡು ನಿನ್ನ ಕೂಸು ಹಚ್ಕೊಂಡ್ರ ಮುಂದೆ ತೊಂದರೆ ಆಕತಿ ಬೇ. ಅದು ಎಷ್ಟು ಆದರೂ ನಿಂದ ಕೂಸು ನಿನ್ನ ಹತ್ರ ಬರತ್ಲೇನ ಸುಮ್ಮನೆ ಆಕತಿ. ಯಾಕಂದ್ರೆ ಅದಕ್ಕೂ ಗೊತ್ತಿರ್ತತಿ 9 ತಿಂಗಳ ನಿನ್ನ ಹೊಟ್ಟೆಯಾಗಿರ್ತೈತಿ. ಅದಕ್ಕೂ ಗೊತ್ತಾಕತಿ. ನಾವಂತೇವಿ ಅವಕ್ಕೇನು ಗೊತ್ತಾಕತಿ ಅಂತಂದು. ಆದ್ರೆ ದೇವರು ಅಂತ ಒಂದು ಇದನ್ನ ಇಟ್ಟಿರ್ತಾನ. ಆದ್ರೆ ಏನು ಮಾಡ್ಬೇಕವ? ಹಿಂಗೆ ಪರಿಸ್ಥಿತಿ ಹಂಗೈತೆಲ್ಲ. ನಮ್ಮ ಮನೆ ಪರಿಸ್ಥಿತಿ ಏನೈತಿ ಅಂತ ಗೊತ್ತಿದ್ದು ನೀ ಹಿಂಗೆ ಮಾತಾಡಿದ್ರೆ ನಾ ಏನು ಹೇಳಿಬೇ? ಹೌದವ, ನಾ ಕಷ್ಟ ಕೊಟ್ಟೆ ನಿನಗೆ. ನಾ ಭಾಳ ದೊಡ್ಡ ತಪ್ಪು ಮಾಡಿಬಿಟ್ಟೆ. ಮಾಡಬಾರ್ದಾಗಿತ್ತು. ಏನಾರ ಯಾಕಾಗೋಲ್ದಕ್ಕಂತಂದು ಕೈ ಬಿಟ್ಟಿದ್ರನ್ನ ಚಲೋ ಇತ್ತು. ಇದು ನಾ ಏನ ಮಾಡಕ್ ಹೋದೆ, ಏನ ಆತಿದು. ನಂದ ತಪ್ಪಾತು. ನೀನ್ ಕಾಲ್ ಬೀಳ್ತಾನವ. ಈಗ ತಪ್ಪಾಗಿ ಹೋಗೈತಿ. ಹೆಂಗಾರ ಮಾಡಿದನ ಹೊಟ್ಟೆಗಿಟ್ಕಾರವಾ, ಹೊಟ್ಟೆಗಿಟ್ಕ. ಗಟ್ಟಿಯಾಗ ಮಗಳ. ನನ್ನ ಮಗಳ ಜೀವನ ಎಲ್ಲ ನಿನ್ನ ಕೈಯಾಗ ಐತಿವ, ನಿನ್ನ ಕೈಯಾಗ ಐತಿ. ನಾ ಮಾಡಬಾರ್ದಾಗಿತ್ತು. ತಪ್ಪು ಮಾಡಿಬಿಟ್ಟೆ. ನಂದೇನೈತಿದ್ರಾಗ ತಪ್ಪು? ನಂದೇನೈತಿ? ನಾ ಯಾಕಷ್ಟು ಅನುಭವಿಸ್ಬೇಕು? ನನ್ನ ಕೂಸಿಂದು ಹಾಲು ಕುಡಿ ಹಸುಗೂಸು, ಅದ್ರದ್ದು ಏನೈತಿ ತಪ್ಪಿದ್ರಾಗ? ಅದು ಯಾಕಷ್ಟು ಅನುಭವಿಸ್ಬೇಕು? ತಾಯಿ ಬಾಜು ಕೈ ಇದ್ರು ತಾಯಿ ಮಡ್ಲಾಗಿರ ಅಂತ ಹಣೆ ಬರಿಲ್ಲ ನನ್ನ ಕೂಸಿಗೆ. ಅದು ಯಾಕೆ ಇಷ್ಟು ಕಷ್ಟಪಡ್ಬೇಕು? ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೊಂತೀನಿ. ನಾನು ಆರಾಮದೇನಿ ನೋಡ್ರಿ. ದಯವಿಟ್ಟು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿಪ್ಪ. ಹಂಗೆ ಕತಿ ನೋಡ್ರಿ. ಯಾರ್ಯಾರಿಗೆಲ್ಲ ನಮ್ಮ ಕತಿ ಇಷ್ಟ ಆಗಕತ್ತೈತಿ ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಒಂದು ಲೈಕ್ ಕೊಡ್ರಿ. ಹಂಗೆ ಶೇರ್ ಮಾಡಿರಿ. ನಮ್ಮ ವಿಡಿಯೋನ ನಿಮ್ಗೆ ಯಾರ್ಯಾರು ಪರಿಚಯ ಅದಾರ ಎಲ್ಲರಿಗೂ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳ್ರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊರಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊರಿ. ಕತಿ ನೋಡ್ರಿ. ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಹಂಗೆ ಏನರ ಕತಿ ಬಗ್ಗೆ ಹೇಳೋದಿದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂತೀರಲ್ಲ, ಮಾಡ್ಕೊರಿಪ್ಪ. ನಿಮ್ಮ ಸಬ್ಸ್ಕ್ರೈಬ ನಮ್ಗೆ ಕತಿ ಮಾಡಕ್ಕೆ ಇನ್ಸ್ಪಿರೇಷನ್ ರೀ. ಬರಣ್ರಿ. ನಮಸ್ಕಾರ ರೀ.